ನಾನು ಕೋವಿಡ್ ನಾನು ನೋಡಿದ್ದೀನಿ, 3 ಅಲೆಯ ಸಮಯದಲ್ಲೂ ಕೂಡ ಜನಗಳು ಎದುರ್ಕೊಂಡು ಸತ್ತರೆ ಹೊರತು ವಿಜ್ಞಾನವನ್ನು ಮನದಲ್ಲಿ ಇಟ್ಕೊಂಡಿದ್ರೆ ಹೆದರಿಕೆ ಇಲ್ದಿರ ಅರ್ಧ ಜನ ಸಾಯಲ್ಲ. ದಯವಿಟ್ಟು ಇವತ್ತು ಕೂಡ ನೀವು ಕೋವಿಶೀಲ್ಡ್ ತಗೊಂಡಿದ್ರೆ ಅದು ನಿಮ್ಮನ್ನು ಸಾಯಿಸ್ಲಿಕ್ಕೆ ಅಂತ ಅವ್ರೇನು ವ್ಯಾಕ್ಸಿನ್ ಕಂಡಿಡಿದಿಲ್ಲ. ಐಟಮ್ಸ್ ಇದಾವೆ, ಆಯುರ್ವೇದ ಇರುತ್ತೆ, ಹೋಮಿಯೋಪತಿ ಇರುತ್ತೆ, ನ್ಯಾಚುರೋಪತಿ. ಬಹಳ ಜನ ನಮ್ಮ ಡ್ರಗ್ಸ್ ಮೇಲೆ ಯಾವಾಗಲೂ ಸೈಡ್ ಎಫೆಕ್ಟ್ ಇರುತ್ತೆ ಅಂತ ಮಾತಾಡ್ತಾರೆ. ತುಂಬಾ ಜನ ಒಪ್ಕೊಳ್ಳಲ್ಲ, ಡಿನೈ ಮಾಡ್ತಾರೆ. ಆದ್ರೆ ಇವತ್ತು ಕಂಪನಿನೇ ಒಪ್ಕೊಂಡಿರೋವಾಗೆ ಡೆಫಿನೆಟ್ಲಿ ಗುಡ್, ಒಪ್ಕೊಳ್ಳೇಬೇಕು ಅವ್ರು. ಬಟ್ ಒಂದು ಜನ ತಿಳ್ಕೋಬೇಕು ಯಾವತ್ತೂ ಕೂಡ, ಒಂದು ಡ್ರಗ್ ಒಂದು ವ್ಯಾಕ್ಸಿನ್ ಅಡ್ವಾಂಟೇಜ್ ಎಷ್ಟು, ಗುಡ್ ಎಫೆಕ್ಟ್ ಎಷ್ಟು, ಸೈಡ್ ಎಫೆಕ್ಟ್ ವೆರಿ ಇಗ್ನೋರಬಲ್ ಸೈಡ್ ಎಫೆಕ್ಟ್. ಇದು ಸೈಡ್ ಎಫೆಕ್ಟ್ ಅಂದ್ರೆ ಥ್ರಾಂಬೋಸಿಸ್ ಆಗ್ಬೋದು, ಎಲ್ಲೋ ಒಂದ್ ಕಡೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇವನ್ ಡೆತ್ ಆಗ್ಬೋದು ಅಂತ ಒಂದು ಸೂಚನೆ ಕೊಟ್ಟಿದೆ. ಅದರಿಂದ ನಾನು ಒಬ್ಬ ವೈದ್ಯನಾಗಿ, ವ್ಯಾಕ್ಸಿನ್ ತಗೊಂಡಿರೋ ವೈದ್ಯನಾಗಿ ಒಂದು ಮಾತು ಜನಗಳಿಗೆ ಭರವಸೆ ಕೊಡ್ತೀನಿ, ಹೆದರ್ಕೋಬೇಡಿ ತಗೊಂಡಿರೋರು.